So the spectacle of India's 77th Republic Day celebrations in New Delhi comes to a closure by the grand finale of the Indian Air Force. And ceremonial conclusions on days like today never have an air of finality about them. National celebrations always leave us suffused with feelings of pride, camaraderie, and oneness. The past anchoring us and giving us stability. The present giving us the energy to move on. And the future giving us hope. We're now awaiting the arrival of the President's bodyguard, and we can see them here coming from the direction of Rashtrapati Bhavan. Lovely sunny morning. Yes, ಭವ್ಯ ಪ್ರದರ್ಶನ ಕರ್ತವ್ಯ ಪಥದಲ್ಲಿ ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಸಾಮರ್ಥ್ಯ, ನಮ್ಮ ಸ್ಥಿರತೆ ಇದೆಲ್ಲದಕ್ಕೂ ಕೂಡ ಪ್ರತಿರೂಪವಾದಂತಹ ಪ್ರದರ್ಶನವನ್ನ ಶಕ್ತಿ ಪಥದಲ್ಲಿ, ಕರ್ತವ್ಯ ಪಥದಲ್ಲಿ ನಾವು ಗಮನಿಸಿದ್ವಿ. ನವದೆಹಲಿಯ ನೇರ ದೃಶ್ಯಗಳನ್ನ ಈ ಮೂಲಕ ಈ ಬಾರಿಯ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಆಚರಣೆಯ ಮುಕ್ತಾಯ ಆಗ್ತಾ ಇದೆ ಕರ್ತವ್ಯ ಪಥದಲ್ಲಿ. ಇನ್ನೇನು ರಾಷ್ಟ್ರಪತಿಗಳ ಗಾರ್ಡ್ ಆಗಮನವಾಗುತ್ತೆ. ಪ್ರಮುಖವಾಗಿ ಈ ಬಾರಿಯ ಆಕರ್ಷಣೆ ಇದ್ದದ್ದೇ 150ನೇ ವರ್ಷದ ವಂದೇ ಮಾತರಂ ಆಚರಣೆ. ವಂದೇ ಮಾತರಂ ಕೃತಿ ಆಗಿ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂತಹ ವಂದೇ ಮಾತರಂ ಇಡೀ ದೇಶವನ್ನ ಒಗ್ಗೂಡಿಸಿದಂತಹ ಗೀತೆ. ಇವತ್ತಿಗೂ ಕೂಡ ಭಾರತದ ಆತ್ಮವಾಗಿ ಈ ಗೀತೆಯನ್ನ ನೋಡಲಾಗುತ್ತೆ. ಜನಗಣಮನ ನಮ್ಮ ಶಕ್ತಿಯಾದ್ರೆ ವಂದೇ ಮಾತರಂ ನಮ್ಮ ಆತ್ಮ. ಅಂತಹ ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಸಂಭ್ರಮ ಗಣರಾಜ್ಯೋತ್ಸವದಲ್ಲಿ ಆಚರಣೆಯ ಉದ್ದಕ್ಕೂ ಕೂಡ ನಾವು ಕಂಡು ಬಂತು. 30 ಟ್ಯಾಬ್ಲೋಗಳು, ಜೊತೆಗೆ ನಮ್ಮ ಸೇನಾ ತುಕಡಿಗಳ ಬಲ, ಸಾಮರ್ಥ್ಯ, ವಾಯುಸೇನೆಯ ಸಾಮರ್ಥ್ಯ, ಪ್ರತಿಯೊಂದೂ ಕೂಡ ನಮ್ಮ ದೇಶ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ, ಎಲ್ಲಿ ಹೋಗುತ್ತೆ, ಎಲ್ಲಿ ಸಾಗುತ್ತೆ, ನಮ್ಮ ಶಕ್ತಿ ಏನು, ನಮ್ಮ ಗುರಿ ಏನು, ಅದೆಲ್ಲವನ್ನ ಕೂಡ ತೋರ್ಪಡಿಸುವಂತಹ ಒಂದು ಪ್ರಯತ್ನ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ. 77ನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆ ಕರ್ತವ್ಯ ಪಥದಲ್ಲಿ ಮುಕ್ತಾಯವಾಗ್ತಾ ಇದ್ದು ರಾಷ್ಟ್ರಪತಿಗಳನ್ನ ಈಗ ಬೆಳ್ಕೊಡಲಾಗುತ್ತೆ. We were privileged to have with us today as chief guests for the parade foreign dignitaries from the EU, and here, rising up in the blue sky as if carrying with them the aspirations of the largest democracy. ಎಸ್, ಆಗಸದಲ್ಲಿ ಹಾರಾಡ್ತಾ ಇರುವಂತಹ ಈ ಬಣ್ಣ ಬಣ್ಣದ ಬಲೂನ್ಗಳು ನಮ್ಮ ಕನಸು, ನಮ್ಮ ಗುರಿ ಇವೆಲ್ಲವೂ ಕೂಡ ಮುಗಿಲಿಂದಾಚೆಗೆ ಸಾಕ್ತಾ ಇದೆ. ನಮ್ಮ ಗುರಿ ಏನು ಅನ್ನೋದನ್ನ ತೋರ್ಪಡಿಸ್ತಾ ಇದೆ. ಜೊತೆಗೆ ನಮ್ಮ ಸಂಭ್ರಮ ಕೂಡ ಮುಗಿಲನ್ನ ಮೀರ್ತಾ ಇದೆ ಅನ್ನೋದರ ದ್ಯೋತಕವಾಗಿ ಕಂಡು ಬರ್ತಾ ಇದೆ. 77ನೇ ಗಣರಾಜ್ಯೋತ್ಸವದ ಸಂಭ್ರಮಯುತ ಆಚರಣೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಆದರೆ ನಮ್ಮ ಗುರಿ, ನಮ್ಮ ಶಕ್ತಿ ಏನು ಅನ್ನೋದು ಆ ಒಂದು ಅಭಯದೊಂದಿಗೆ ಪ್ರತಿಯೊಬ್ಬ ಭಾರತೀಯ ಮನದಲ್ಲಿ ಒಂದು ಆತ್ಮಬಲವನ್ನು ತುಂಬಿಕೊಂಡು ಸಾಗಬೇಕಾದಂತಹ ಒಂದು ಕ್ಷಣ. ಈ ಬಾರಿಯ ವಿಶೇಷ ಅತಿಥಿಗಳಾಗಿ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರು, ಈ ಎಲ್ಲ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಶಕ್ತಿ ಏನು ಅನ್ನೋದನ್ನ ಕಣ್ಣಾರೆ ಕಣ್ತುಂಬಿಕೊಂಡಂತಹ ಕ್ಷಣ. ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಮತ್ತು ಆಂಟೋನಿಯೋ ಕೋಸ್ಟಾ ಈ ಬಾರಿಯ ಗಣರಾಜ್ಯೋತ್ಸವದ ಅತಿಥಿಗಳಾಗಿದ್ರು. 27 ಯುರೋಪಿಯನ್ ರಾಷ್ಟ್ರಗಳನ್ನ ಪ್ರತಿನಿಧಿಸುವಂತಹ ಈ ಯುರೋಪಿಯನ್ ನಾಯಕರು ಆಗಮಿಸಿರೋದು ಇದೇ ಮೊದಲು.
ಯುರೋಪ್ನ ವಿವಿಧ ರಾಷ್ಟ್ರಗಳ ನಾಯಕರು ಈ ಹಿಂದೆ ಅತಿಥಿಯಾಗಿ ಬಂದಿದ್ರು ನಿಜ, ಆದರೆ 27 ಯುರೋಪಿಯನ್ ರಾಷ್ಟ್ರದ ಯೂನಿಯನ್ ಅಧ್ಯಕ್ಷರು ಆಗಮಿಸಿರುವಂಥದ್ದು ಇದೇ ಮೊದಲು. ಪ್ರತಿ ಗಣರಾಜ್ಯೋತ್ಸವದಲ್ಲೂ ಕೂಡ ವಿಶೇಷ ವಿದೇಶಿ ಅತಿಥಿಗಳನ್ನ ಆಹ್ವಾನಿಸಲಾಗುತ್ತೆ. ನಮ್ಮ ಬಲ ಸ್ಥೈರ್ಯವನ್ನ ಜಗತ್ತಿಗೆ ಸಾರುವಂತಹ ಪ್ರಯತ್ನ, ಅದರ ಜೊತೆಗೆ ಸಂವಿಧಾನ ಮತ್ತು ಕಲಾತ್ಮಕತೆಯ ಪ್ರದರ್ಶನದ ಜೊತೆಗೆ ನಮ್ಮ ರಾಜಕೀಯ ಬಲ ಏನು ಅದನ್ನ ಕೂಡ ಅದರ ವ್ಯಾಪ್ತಿಯನ್ನು ತೋರ್ಪಡಿಸುವಂತಹ ಪ್ರಯತ್ನ, ರಾಜತಾಂತ್ರಿಕತೆಯ ವ್ಯಾಪ್ತಿಯನ್ನು ತೋರ್ಪಡಿಸುವಂತಹ ಪ್ರಯತ್ನ, ಯುರೋಪಿಯನ್ ಯೂನಿಯನ್ ಜೊತೆಗಿನ ನಮ್ಮ ಸಂಯೋಗ ಏನಿದೆ ಅದನ್ನ ತೋರ್ಪಡಿಸುವಂತಹ ಒಂದು ಪ್ರಯತ್ನ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ. ನವದೆಹಲಿಯ ಕರ್ತವ್ಯ ಪಥದ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. 10,000 ಮಂದಿ ಸಾಕ್ಷಿಯಾದರು ಈ ಬಾರಿಯ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ. ಕಳೆದ ಹಲವು ವರ್ಷಗಳಿಂದ ಸಾರ್ವಜನಿಕರಿಗೆ, ವಿವಿಧ ಕ್ಷೇತ್ರದವರಿಗೆ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಇಂತಹದೊಂದು ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ನೇರವಾಗಿ ಸಾಕ್ಷಿಯಾಗೋದೇ ಒಂದು ಪುಣ್ಯ. ಆದರೆ ಮನೆ ಮನೆಯಲ್ಲೂ ಕುಳಿತು ಅದನ್ನ ನೇರವಾಗಿ ನೋಡಿ ನಮ್ಮ ಗಣತಂತ್ರದ ಸಂಭ್ರಮವನ್ನ ಪಡೆಯುವುದಕ್ಕೆ ಸಾಕ್ಷಿಯಾಗದದ್ದು ಟಿವಿ9 ಸ್ಕ್ರೀನ್ ಮೇಲೆ ನಿರಂತರವಾಗಿ ನಾವು ಗಮನಿಸಿದ್ವಿ. ಈಗ ರಾಷ್ಟ್ರಪತಿಗಳೊಂದಿಗೆ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರುಗಳು, ನಮ್ಮ ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷ ಅತಿಥಿಗಳು ಕೂಡ ಸಾಕ್ತಾ ಇದ್ದಾರೆ. ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಬೀಳ್ಕೊಡ್ತಾ ಇದ್ದಾರೆ. ಹೊಸದಾಗಿ ಹೊಸ ಒಪ್ಪಂದಗಳಿಗೂ ಕೂಡ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರ ಚಿತ್ತ ಕೂಡ ಇತ್ತ ನೆಟ್ಟಿರುವಂಥದ್ದು. ಕಾರ್ ಬೆಲೆ ಕೂಡ ಅಂದ್ರೆ 40% ಅಷ್ಟು ಶೇಕಡ ಕಡಿಮೆ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಹಾಗಾಗಿ ಮುಂದೆ ಏನಾಗಬಹುದು ಅನ್ನುವಂತಹ ಕುತೂಹಲ ಕೂಡ ಎಲ್ಲರನ್ನು ಮನೆ ಮಾಡಿರುವಂಥದ್ದು. ಇನ್ನು ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಸಂಪೂರ್ಣ ಶಕ್ತಿ ಬಲ ಪ್ರದರ್ಶನಗಳನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ವಿ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಬರೋಬ್ಬರಿ 3-4 ಗಂಟೆಗಳ ಕಾಲ ನಮ್ಮ ಭಾರತದ ಹೆಮ್ಮೆ, ಹಾಗೆ ಭಾರತ ಬೆಳೆದು ಬಂದಂತಹ ರೀತಿ ಪ್ರತಿ ಬಾರಿಯೂ ಕೂಡ ನಮ್ಮ ಭೂಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರ್ಬೋದು, ಹಾಗೆ ನೌಕಾಸೇನೆ ಅದರ ಶಕ್ತಿ ಬಲ ಪ್ರದರ್ಶನಗಳೇನು ಅಂತ ನಾವು ಪೇಪರ್ಗಳಲ್ಲೋ ವಿಜುವಲ್ಸ್ಗಳಲ್ಲೋ ನೋಡ್ತಾ ಇರ್ತೀವಿ. ಆದರೆ ಈ ರೀತಿಯಾಗಿ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇರೋದು ಕೇವಲ ಇಂಥ ಅತ್ಯದ್ಭುತ ಕ್ಷಣಗಳಲ್ಲಿ ಮಾತ್ರ. ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅದೆಲ್ಲವನ್ನ ಕೂಡ ಕಣ್ತುಂಬಿಕೊಂಡಿದ್ದೇವೆ. ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಭಾರತ ಪ್ರೌಡ್ ಟು ಬಿ ಇಂಡಿಯನ್ ಅಂತ ಹೇಳ್ಕೊಳ್ಳೋದು ತುಂಬಾ ಈಸಿ. ಆದರೆ ಯಾಕೆ ಪ್ರೌಡ್ ಫೀಲ್ ಮಾಡ್ತೀವಿ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳ ಮೂಲಕವಾಗಿ ಮಕ್ಕಳುಗಳಿಗೆ ತೋರಿಸಬೇಕಾಗುತ್ತೆ. ಸೊ ಈ ರೀತಿಯ ಗಣರಾಜ್ಯೋತ್ಸವದ ಸಂದರ್ಭದಲ್ಲಾಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಾಗಿರ್ಬೋದು, ಈ ದೆಹಲಿಯಲ್ಲಿ ನಡೆಯುವಂತಹ ಕರ್ತವ್ಯ ಪಥದಲ್ಲಿ ನಡೆಯುವಂತಹ ಈ ಅತ್ಯದ್ಭುತ ಕ್ಷಣಗಳನ್ನ ಆ ಮಕ್ಕಳಿಗೆ ತೋರಿಸ್ತಾ ಬಂದ್ರೆ ಭಾರತ ಎಲ್ಲಿಂದ ಎಲ್ಲಿವರೆಗೆ ಬೆಳೆದು ಬಂದು ನಿಂತಿದೆ, ಯಾಕಿಷ್ಟು ನಾವು ಭಾರತದಲ್ಲಿ ಹುಟ್ಟಿರೋದಕ್ಕೆ ನಾವು ಪ್ರೌಡ್ ಫೀಲ್ ಮಾಡಬೇಕು, ನಮ್ಮ ಭಾರತದ ಹಿರಿಮೆ ಗರಿಮೆ ಎಂಥದ್ದು, ಇಡೀ ವಿಶ್ವದಲ್ಲೇ ಭಾರತ ಇವತ್ತು ಅತ್ಯದ್ಭುತ ಸ್ಥಾನದಲ್ಲಿ ಕುಳಿತಿದೆ ಅಂತಂದ್ರೆ, ವಿಶ್ವ ಮಾನವನ ಆಗ್ತಾ ಇದೆ ಭಾರತ ಅಂತಂದ್ರೆ ಅದಕ್ಕೆಲ್ಲ ಏನು ಕಾರಣ ಅನ್ನೋದು ಈ ಸಣ್ಣ ಪುಟ್ಟ ಉದಾಹರಣೆಗಳ ಮೂಲಕವೇ ನಾವು ಮಕ್ಕಳಿಗೆ ತಿಳಿ ಹೇಳುವಂತಹ ಪ್ರಯತ್ನಗಳನ್ನ ಮಾಡಬಹುದು. ಕರ್ತವ್ಯ ಪಥದಲ್ಲಿ ಈಗಾಗಲೇ 30 ಟ್ಯಾಬ್ಲೋಗಳನ್ನ ಕೂಡ ಕಣ್ತುಂಬಿಕೊಂಡಿದ್ವಿ. ವಿವಿಧ ರಾಜ್ಯಗಳ ಅಲ್ಲಿನ ಸಂಸ್ಕೃತಿ, ಸಂಪ್ರದಾಯ, ಹಾಗೆ ಅತ್ಯದ್ಭುತವಾಗಿ ಮೂಡಿಬಂದಂತಹ ಟ್ಯಾಬ್ಲೋಗಳ ಮೂಲಕವಾಗಿ ಒಂದಷ್ಟು ಮೆಸೇಜ್ಗಳನ್ನು ಕೂಡ ಕೊಡುವಂತಹ ಪ್ರಯತ್ನಗಳಾಗಿದೆ. ಅದೆಲ್ಲವನ್ನ ಕೂಡ ಕಣ್ತುಂಬಿಕೊಂಡಿದ್ದೇವೆ. ಇನ್ನು ಆಗಸದಲ್ಲೂ ಕೂಡ 40 ವಿಮಾನಗಳು, ಯುದ್ಧ ವಿಮಾನಗಳು ಕೂಡ ಹಾರಾಡಿದವು. ವಿವಿಧ ರೀತಿಯ ಶೈಲಿಗಳಲ್ಲಿ ಅದನ್ನು ಹಾರಿಸಲಾಯಿತು. ವಾಯುಸೇನೆಯ ಪವರ್ ಎಂಥದ್ದು ಅಂತ ಕೂಡ ನಾವು ತಿಳ್ಕೊಂಡ್ವಿ. ಈಗಷ್ಟೇ ದ್ರೌಪದಿ ಮುರ್ಮುರವರು ತೆರಳುತ್ತಾ ಇದ್ದಾರೆ. ಇನ್ನು ವಿದೇಶಗಳಿಂದ ಬಂದಂತಹ ಅತಿಥಿಗಳು ಕೂಡ ಟಾಂಗಾದಲ್ಲಿ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದೆಲ್ಲೂ ಕೇವಲ ಯುರೋಪ್ನಲ್ಲೇ ಕಂಡು ಬರ್ತಿದ್ದೀನೋ ಅಂತ ಅನ್ಸ್ಬಿಡುತ್ತೆ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ. ಯಾಕಂದ್ರೆ ಅಲ್ಲಷ್ಟೇ ನಾವು ಈ ಥರದನ್ನ ಹೆಚ್ಚಾಗಿ ನೋಡ್ತಾ ಇರ್ತೀವಿ, ಬ್ರಿಟಿಷ್ ಕಾಲದ ಪರಂಪರೆಯನ್ನ. ಆದರೆ ನಮ್ಮ ಭಾರತದಲ್ಲಿ ಇಂಥ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳು ಬಂದಿರೋದ್ರಿಂದಾಗಿ ಕಾರ್ನಲ್ಲಿ ಕಳಿಸಬಹುದಾಗಿತ್ತು ಸೇಫ್ಟಿಗೋಸ್ಕರ. ಆದರೆ ಅಲ್ಲಿ ಬಂದಿರುವಂತಹ ಅತಿಥಿಗಳಿಗಾಗಿ ವಿಶೇಷವಾಗಿ ಇಲ್ಲಿ ಟಾಂಕ ಮೂಲಕವಾಗಿ ಕಳಿಸ್ತಾ ಇರೋದು ವಿಶೇಷವಾಗಿದೆ. ಉಪರಾಷ್ಟ್ರಪತಿಗಳು ಕೂಡ ಸಾಕ್ತಾ ಇದ್ದಾರೆ. ರಾಷ್ಟ್ರಪತಿಗಳ ನಿರ್ಗಮನದ ನಂತರ ಉಪರಾಷ್ಟ್ರಪತಿಗಳು ತೆರಳುತ್ತಾ ಇದ್ದಾರೆ. ಈಗ ರಕ್ಷಣಾ ಸಚಿವರೊಂದಿಗೆ ಪ್ರಧಾನಿ ಮೋದಿ ಸಮಾಲೋಚನೆಯನ್ನ ನಡೆಸ್ತಾ ಇರುವಂತದ್ದು. ಬಹಳ ವಿಜೃಂಭಣೆಯಿಂದ 77ನೇ ಗಣರಾಜ್ಯೋತ್ಸವವನ್ನ ಸಂಭ್ರಮಿಸಲಾಗಿದೆ. ನಮ್ಮ ದೇಶದ ಶಕ್ತಿ, ಸೇನೆಯ ಬಲ, ಸಾಂಸ್ಕೃತಿಕ ಪರಂಪರೆ, ಇತಿಹಾಸ ಅದೆಲ್ಲವನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಮಾತರಂ ಎನ್ನುವಂತೆ ಇಡೀ ಜಗತ್ತಿಗೆ ಸಾರುವಂತಹ ಈ ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ದೇಶದ
in opinions and ಶಕ್ತಿ ಮತ್ತು ಸಾಮರ್ಥ್ಯದ ಪ್ರದರ್ಶನವಾಗಿದೆ. ಸೇನಾ ಶಕ್ತಿಯ ಅನಾವರಣವಾಯಿತು, and grow ಕರ್ತವ್ಯ ಪಥದಲ್ಲಿ, ಜೊತೆಗೆ ಕಲೆ ಸಂಸ್ಕೃತಿಯ ಅನಾವರಣ ಆಗಿದೆ. to strength. ಯುದ್ಧ ವಿಮಾನಗಳ ಪ್ರದರ್ಶನದ ಜೊತೆಗೆ This has become virtually tradition now. ನಮ್ಮ ಟ್ರೆಡಿಷನ್, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ಕೂಡ, ಅದು ಕೂಡ ನಮ್ಮ ದೊಡ್ಡ ಶಕ್ತಿ. ಅದೆಲ್ಲವನ್ನ ಬಿಂಬಿಸಲಾಗಿದೆ. ಈಗ ಪ್ರಧಾನಿ ಮೋದಿ ಸಾಕ್ತಾ ಇದ್ದಾರೆ. ಅಲ್ಲಿ ಬಂದಂತಹ ಹಲವು ಜನ ಅವರನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ, ಅವರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಲವರ ಐಕಾನ್ ಪ್ರಧಾನಿಯನ್ನ ಹತ್ತಿರದಿಂದ ನೋಡುವಂತಹ ಆ ಕ್ಷಣಕ್ಕೆ ಬಹಳಷ್ಟು ಮಂದಿ ಕಾತರದಿಂದ ಕಾಯ್ತಾ ಇರ್ತಾರೆ. ಜೊತೆಗೆ ನಮ್ಮ ಗಣರಾಜ್ಯೋತ್ಸವವನ್ನ, ಆ ಸಂಭ್ರಮವನ್ನ ನೇರವಾಗಿ ಕಣ್ತುಂಬಿಕೊಂಡಂತಹ ಖುಷಿ, ಸಂಭ್ರಮ ಅವರಲ್ಲಿ ಮನೆ ಮಾಡಿರುತ್ತೆ. ಈಗ ಪ್ರಧಾನಿ ಸಾಕ್ತಾ ಇದ್ದಾರೆ, ಅವರತ್ತ ಕೈ ಬೀಸ್ತಾ ಇದ್ದಾರೆ. ನೆನಪಿನಂಗಳದಲ್ಲಿ ಸದಾ ಒಂದು ದೊಡ್ಡ ಛಾಪು ಮೂಡಿಸುವಂತಹ ಕಾರ್ಯಕ್ರಮವಾಗಿರುತ್ತೆ ಗಣರಾಜ್ಯೋತ್ಸವವನ್ನ. ನೇರವಾಗಿ ದೆಹಲಿಯ ಕರ್ತವ್ಯ ಪಥದಲ್ಲೇ ಇದ್ದು ಅಲ್ಲೇ ಸಾಕ್ಷಿಯಾದ್ರೆ, ಒಮ್ಮೆ ಆದ್ರೂ ಅಲ್ಲಿ ಕರ್ತವ್ಯ ಪಥದಲ್ಲಿ ಕುಳಿತು ಅಲ್ಲಿ ಸಾಗುವಂತಹ ಈ ಪರೇಡ್ಗಳನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಆಸೆ ಭಾರತೀಯರಲ್ಲಿ ಸದಾ ಮನೆ ಮಾಡಿರುತ್ತೆ. ಮನೆಯಲ್ಲೇ ಕುಳಿತು ನೇರವಾಗಿ ಪ್ರತಿ ವರ್ಷವೂ ಕೂಡ ನೋಡೋದಕ್ಕೆ ಅವಕಾಶ ಸಿಗುತ್ತೆ ನಮ್ಮ ವಾಹಿನಿಗಳ ಮೂಲಕ. ಪ್ರಧಾನಿ ಮೋದಿ ಸಾಕ್ತಾ ಇದ್ದಾರೆ, ಅಲ್ಲಿರು ಬಂದಂತಹ ಜನರತ್ತ ಕೈ ಬೀಸ್ತಾ ಇದ್ದಾರೆ. ನಮ್ಮ ಹಿಂದಿನ ಪರಂಪರೆಯನ್ನ ನೆನಪಿಸ್ಕೊಳ್ಬೇಕು, ನಮಗೆ ಹೇಗೆ ಸ್ವಾತಂತ್ರ್ಯ ಬಂತು ಅನ್ನೋದನ್ನ ಸ್ಮರಿಸಬೇಕು. ಮುಂದೆ ಅಡಿ ಇಡುವಾಗ ಅದೆಲ್ಲದರ ನೆನಪಿನೊಂದಿಗೆ ಮತ್ತಷ್ಟು ಆತ್ಮಬಲವನ್ನ ತುಂಬಿಕೊಂಡು ನಮ್ಮ ಗುರಿ ಏನು, ದೇಶದ ಪ್ರಗತಿಗೆ ನಾವೇನ್ ಕೊಡುಗೆ ಕೊಡಬಹುದು, ಅದರತ್ತ ಗಮನ ಹರಿಸಬೇಕು ಅನ್ನೋದಕ್ಕೆ ಅಂಥದ್ದೊಂದು ಚಿಂತನೆಯನ್ನ ಬಿತ್ತುವ ಕಾರ್ಯಕ್ರಮ ಈ ಗಣರಾಜ್ಯೋತ್ಸವ. ಛಿದ್ರವಾಗಿದ್ದಂತಹ ದೇಶವನ್ನ ಒಗ್ಗೂಡಿಸಿ, ಒಂದು ದೇಶವನ್ನಾಗಿಸಿ, ಒಗ್ಗಟ್ಟಿನ ಮಂತ್ರ ಜಪಿಸಿ, ವಸಾಹತುಶಾಹಿಗಳ ವಿರುದ್ಧ ಹೋರಾಡಿ ನಾವು ಇಷ್ಟು ಸ್ವತಂತ್ರವಾಗಿ ಉಸಿರಾಡುವಂತೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಆ ಎಲ್ಲ ತ್ಯಾಗಮಯಿಗಳ ಹೋರಾಟ, ಅದರ ಸ್ಮರಣೆ ನಿತ್ಯ ಆಗಬೇಕು. ಗಣರಾಜ್ಯೋತ್ಸವ ಅದೆಲ್ಲವನ್ನ ಕೂಡ ನೆನಪಿಸುತ್ತೆ. ಉತ್ಸವದ ಜೊತೆಗೆ ಈ ಉತ್ಸವಕ್ಕೆ ಕಾರಣೀಭೂತರಾದವರು ಯಾರು, ಅವರನ್ನ ಸ್ಮರಿಸಲೇಬೇಕಿದೆ. ಪ್ರಧಾನಿ ಸಾಕ್ತಾ ಇದ್ದಾರೆ, ಜನರತ್ತ ಕೈ ಬೀಸ್ತಾ ಇದ್ದಾರೆ. ಕರ್ತವ್ಯ ಪಥದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಬಂದಿದ್ದಾರೆ ನೋಡಿ. ಇತಿಹಾಸವನ್ನ ನಾವು ನೆನಪಿಸಬೇಕಾಗತ್ತೆ ಮುಂದಿನ ಪೀಳಿಗೆಗೆ. ಸುಲಭಕ್ಕೆ ಸಿಕ್ಕಿದ್ದಲ್ಲ ನಮಗೆ ಸ್ವಾತಂತ್ರ್ಯ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ದೇಶವನ್ನ ಪ್ರಗತಿಯತ್ತ ಸಾಗುತ್ತಾ ಹೋಗ್ಬೇಕಾಗಿದೆ. ಒಳ್ಳೆಯ ಚಿಂತನೆಯನ್ನ ಬಿತ್ತಬೇಕಾಗಿದೆ. ಜಗತ್ತಿಗೆ ಮಾದರಿಯಾಗಿ ನಿಲ್ಲಬೇಕಾಗಿದೆ. ಅದೆಲ್ಲದಕ್ಕೂ ಸಂಕೇತವಾಗಿ ಈ ಗಣರಾಜ್ಯೋತ್ಸವ ಸ್ಮರಣೆಯಲ್ಲಿ ಸದಾ ನಿಲ್ಲುವಂತಹ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಜನವರಿ 26 ಬಂತು ಅಂತಂದ್ರೆ ಒಂದು ರೋಮಾಂಚನ ಅನುಭವ ಆಗುತ್ತೆ. ಕರ್ತವ್ಯ ಪಥದ ಈ ಪ್ರತಿ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದು. ಬಾನೆತ್ತರಕ್ಕೆ ನಮ್ಮ ತಿರಂಗ ಹಾರಾಡ್ತಾ ಇದ್ರೆ, ಜನಗಣಮನ ಮನಸ್ಸಿನಲ್ಲಿ, ಧ್ವನಿಯಲ್ಲಿ ಮೊಳಗ್ತಾ ಇದ್ರೆ ಅದೊಂದು ರೀತಿ ದಿವ್ಯ ಅನುಭವ. ಪ್ರಧಾನಿ ಸಾಕ್ತಾ ಇದ್ದಾರೆ, ಜನರತ್ತ ಕೈ ಬೀಸ್ತಾ ಇದ್ದಾರೆ. ನವದೆಹಲಿಯ ಕರ್ತವ್ಯ ಪಥದ ನೇರ ದೃಶ್ಯಗಳು. ಈಗ ಪ್ರಧಾನಿ ಇಲ್ಲಿಂದ ತೆರಳಿದ್ದಾರೆ. 77ನೇ ಗಣರಾಜ್ಯೋತ್ಸವದ ಸಂಭ್ರಮವನ್ನ ಕಣ್ತುಂಬಿಕೊಂಡು ವಿವಿಧತೆಯಲ್ಲಿ ಏಕತೆ, ಹಲವು ಸಂಸ್ಕೃತಿಗಳು, ಹಲವು ಸಂಪ್ರದಾಯಗಳು, ಹೀಗೆ ಒಬ್ಬೊಬ್ಬರದು ಒಂದೊಂದು ರೀತಿ ಟ್ರೆಡಿಷನು. ವಿವಿಧ ರಾಜ್ಯಗಳಿಂದ ಟ್ಯಾಬ್ಲೋಗಳನ್ನ ಗಮನಿಸಿದ್ವಿ. ಎಲ್ಲವನ್ನ ಒಗ್ಗೂಡಿಸುವಂತಹ ಅತ್ಯದ್ಭುತ ಕಾರ್ಯಕ್ರಮ ಇವತ್ತು ಕರ್ತವ್ಯ ಪಥದಲ್ಲಿ ನಡೆದಿದೆ. ಪ್ರತಿಯೊಬ್ಬರೂ ಕೂಡ ಪುಳಕಿತರಾಗಿದ್ದಾರೆ. 5 ಬೆರಳು ಸೇರಿ ಒಂದು ಮುಷ್ಟಿ ಅಂತ ಹೇಗೆ ಹೇಳ್ತೀವೋ, ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗಿದೆ ದೆಹಲಿಯಲ್ಲಿ. ಇಡೀ ದೇಶದ ಚಿತ್ತ ಇವತ್ತು ದೆಹಲಿಯತ್ತ ನೆತ್ತಿತ್ತು.
ಸಂಭ್ರಮದಿಂದ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದಂತಹ ಅನುಭೂತಿ ಎಲ್ರಿಗೂ ಕೂಡ ಈ ನಮ್ಮ ದೇಶದ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅನ್ನೋದನ್ನು ಸ್ಮರಣೆ ಮಾಡ್ತಾ ಮುಂದೆ ಅಡಿ ಇಡ್ತಾ ಪ್ರಗತಿಯ ಹಾದಿಯಲ್ಲಿ ಸಾಗಬೇಕಾದಂತಹ ಒಂದು ಧ್ಯೇಯದೊಂದಿಗೆ ಸಾಗಬೇಕಾಗಿದೆ.